ನಿಮಿಷ ಬರಿ ಕಡೆ ಬಂದ್ಬಿಡಪ್ಪ ಬಲ್ಲಿ ಬಾ ಒಂದು ನಿಮಿಷ ಅದು ಗಾಡಿ ಬಂದ್ರೊಳಗೆ ಬಂದ್ಬಿಡೋಣ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರು ಕೂಡ ಎಲ್ಲ ನಮಸ್ಕಾರ. ಶಶಿಕಾಂತ್ ಕೋಟೆಮನಿ, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಬಳ್ಳಾರಿ. ನಾನು ಇಲ್ಲಿ ಪ್ರಥಮವಾಗಿ ನಮ್ಮ ಈ ಕುರುಗೋಡದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಪ್ರಥಮ ಬಾರಿಗೆ ನಾವು ಇಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಈ ಫಲಪುಷ್ಪ ಪ್ರದರ್ಶನದಲ್ಲಿ ದೊಡ್ಡ ಬಸವೇಶ್ವರ ದೇವಸ್ಥಾನದ ಗೋಪುರವನ್ನು ಹೂವಿನಲ್ಲಿ ಅಲಂಕಾರ ಮಾಡಿದ್ದೀವಿ. ಅದರಂತೆ ದೊಡ್ಡ ಬಸವೇಶ್ವರ ಮೂರ್ತಿಯನ್ನು ಸಹ ನಾವು ಹೂವಿನಲ್ಲಿ ಏನಿದೆ ಅದನ್ನು ಸಹ ಅಲಂಕಾರ ಮಾಡಿದ್ದೀವಿ. ಅದರಂತೆ ನಾವು ರೈತರು ಬಂದಂಥ ಎಕ್ಸಿಬಿಟ್ಸ್ಗಳನ್ನು, ಆಮೇಲೆ ಮುಖ್ಯವಾಗಿ ನಾವು ರಂಗೋಲಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಆಮೇಲೆ ಸಾಲುಮರದ ತಿಮ್ಮಕ್ಕ ಅವ್ರದ್ದು, ಆಮೇಲೆ ನಮ್ಮ ತೋಟಗಾರಿಕೆ ಪಿತಾಮಹರಾದಂಥ ಡಾಕ್ಟರ್ ಎಚ್ ಮರಿಗೌಡರದ್ದು ಸಹ ನಾವು ರಂಗೋಲಿಯಲ್ಲಿ ಬಿಡಿಸಿದ್ದೀವಿ. ಅದರಂತೆ ರೈತರಿಗೆ ಉಪಯುಕ್ತವಾದಂಥ ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಸಹ ನಾವು ಪಾಂಪ್ಲೆಟ್ ಆಯಿತು, ಬ್ಯಾನರ್ಸ್ಗಳನ್ನು ಸಹ ನಾವು ಮಾಡಿದ್ದೀವಿ. ಇದಲ್ಲದೆ ಸೋಲಾರ್ ಪಂಪ್ ಸೆಟ್ಟು, ಆಮೇಲೆ ಹವಾಮಾನ ಆಧಾರಿತ ಒಂದು ಸಾಧನವನ್ನು ಸಹ ನಾವು ಇಲ್ಲಿ ರೈತರಿಗೆ ಒಂದು ತಿಳಿಸ್ಕೊಡ್ಲಿಕ್ಕೆ ನಾವು ಇಲ್ಲಿ ಇದು ಮಾಡಿದ್ದೀವಿ. ಇದಲ್ಲದೆ ಹೂವಿನಿಂದ ಮಾಡಿದಂಥ ಚಿಟ್ಟೆಯನ್ನು ಸಹ ಇಲ್ಲಿ ನಾವು ಇದು ಇಟ್ಟಿದ್ವಿ. ಆಮೇಲೆ ಹೂವಿನಿಂದ ಮಾಡಿದಂಥ ಅಲಂಕಾರಿಕ ಕುಂಡಗಳನ್ನು ಮತ್ತು ಹೂವಿನಿಂದ ಬೇರೆ ಬೇರೆ ಒಂದು ಡಿಸೈನು ಸಹ ನಾವು ಇಲ್ಲಿ ಮಾಡಿದ್ದೀವಿ. ರೈತರು ಇವೆಲ್ಲ ಒಂದು ಯೋಜನೆಗಳನ್ನು ರೈತರು ಬೆಳೆದಂಥ ನಾವು ಭಾಳ ಖುಷಿ ಆಗ್ತದೆ. ಯಾಕೆಂದರೆ ರೈತರು ಬೆಳೆದಂಥ ನಾವೆಲ್ಲ ಎಕ್ಸಿಬಿಟ್ಸ್ಗಳನ್ನು ರೈತರು ಯಾವ ರೀತಿ ಬೆಳೀತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೈತರಿಗೆ ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಮಾಹಿತಿ ಹೋಗಲಿ ಅಂತ ನಾವೊಂದು ಈ ಫಲಪುಷ್ಪ ಪ್ರದರ್ಶನ ಮಾಡಿದ್ದೀವಿ. ರೈತರಿಗೆ ಒಂದು ಎಲ್ಲ ಸದುಪಯೋಗ ಪಡಿಸ್ಕೋಬೇಕು, ಎಲ್ಲ ಜನರು ಇದನ್ನು ನೋಡಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ತೀನಿ. ಅದ್ಭುತ ಕವನವಚನವಾದಂತಹ ಶ್ರೀಮತಿ ಕವಿತಾ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತು ವೇದಿಕೆಗೆ ಆಹ್ವಾನ ಮಾಡಿದ್ದಾರೆ. ಮೈಕ್ ಹಾಕೋಣ. ಫೋಟೋ ಆಮೇಲೆ ನಿವೃತ್ತ ರಾಜ್ಯ ಪ್ರಶಸ್ತಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಕವನ ವಾಚನ ಶ್ರೀಮತಿ ಸುಮೋಲ್. ನನ್ನ ಹೆಸರು ಬಸಮ್ಮ ಅಂತ. ನಮ್ಮದು ಕುರುಗೋಡು. ಈ ಕುರುಗೋಡಿನಲ್ಲಿ ಈ ಥರ ಒಂದು ದೊಡ್ಡ ಉತ್ಸವ ಆಗ್ತಿರೋದು ಇದೇ ಫಸ್ಟ್ ಟೈಮು. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲೆಲ್ಲ ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದೇ ಫ್ಲವರಿಂದ ಅಲ್ಲಿ ದೊಡ್ಡ ಬಸವೇಶ್ವರ ಟೆಂಪಲ್ ಕೂಡ ಮಾಡಿದ್ದಾರೆ. ಹಾಗೆ ಬಸವಣ್ಣಂದು ಫ್ಲವರ್ನಿಂದ ಡೆಕೋರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೀರು ಹರಿತಕ್ಕಂಥದ್ದು, ಆಮೇಲೆ ಈ ಕಡೆ ಎಲ್ಲ ಡೆಕೋರೇಷನ್ನು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಕುರುಗೋಡಿನಲ್ಲಿ ಇಂಥ ದೊಡ್ಡ ಉತ್ಸವ ನೋಡ್ಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ. 2 ಕಣ್ಣುಗಳು ಸಾಲದು, ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮದು ಕುರುಗೋಡು. ಫಸ್ಟ್ ಟೈಮ್ ಕುರುಗೋಡಲ್ಲಿ ಇದು ಹೊಸದಾಗಿ ನೋಡ್ತಕ್ಕಂಥ ದೊಡ್ಡ ಉತ್ಸವ, ತುಂಬ ಜನ ಸೇರ್ತಕ್ಕಂಥ ಉತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದರಲ್ಲಿ ಕುರುಗೋಡು ದೊಡ್ಡ ಬಸವೇಶ್ವರಂದು ಹೂವಿನಿಂದ ಅಲಂಕಾರ ಮಾಡಿದಂಥ ದೇವಸ್ಥಾನ ಹಾಗೂ ಬಸವೇಶ್ವರ ಹಾಗೂ ಸೈಡ್ ಆರ್ಟಿಂಗು ಮತ್ತು ಚಿಟ್ಟೆಗಳು ಎಲ್ಲ ಈ ಥರ ನೋಡೋದ್ರಿಂದ ತುಂಬ ಖುಷಿ ಆಗ್ತಿದೆ. ಇದೇ ಥರ ಇನ್ನು ಮುಂದೆ ಕುರುಗೋಡಲ್ಲಿ ಇದೇ ಥರ ದೊಡ್ಡ ಫಂಕ್ಷನ್ ಆಗಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಹೆಸರು ಪುಷ್ಪಾವತಿ ಸರ್. ಎಷ್ಟು ಜನ ಬಂದಿರೋ? ನಮ್ಮ ಸ್ಟೂಡೆಂಟ್ಸು, ನಮ್ಮ ಟೀಚರ್ಸ್ ಎಲ್ಲರೂ ಬಂದಿದ್ದೀವಿ. ತುಂಬ ಜನ ಬಂದಿದ್ದೀವಿ. ಸ್ಟೂಡೆಂಟ್ಸ್
ಕುರುಗೋಡಿನ ಭಾಗದ ಮಕ್ಕಳ ಸಾಹಿತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಅಧ್ಯಕ್ಷರು ಡಿಪ್ಯೂಟಿ ಶಿಕ್ಷಕರ ಸಂಘ ಕುರುಗೋಡು ಅವರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ನಮಸ್ಕಾರ ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರು ಅಂತೇಳಿ ಕುರುಗೋಡು ಹಾಂ ಸರ್. ಚಿತ್ರಕಲಾವಿದರು. ಎಷ್ಟು ವರ್ಷದಿಂದ ಸರ್ ನಾವು ಸುಮಾರು ಒಂದು 20 ವರ್ಷದಿಂದ ನಾವು ಈ ಕಲಾ ಸೇವೆಯಲ್ಲಿದ್ದೀವಿ, ಚಿತ್ರಕಲಾ ಸೇವೆಯಲ್ಲಿದ್ದೀವಿ. ಇದುವರೆಗೂ ಕೂಡ ನಾವು ಸೋಪಲ್ಲಿ ಕೂಡ ಕಲೆ ಮಾಡಿದ್ದೀವಿ. ಆಮೇಲೆ ಥರ್ಮಕೋಲ್ ಮಾಡೆಲ್ ಮಾಡಿದ್ದೀವಿ. ಆಮೇಲೆ ಈ ಥರ ಅಕ್ರಲಿಕ್ ಪೇಂಟಿಂಗು, ಕ್ಯಾನ್ವಾಸ್ ಪೇಂಟಿಂಗು, ಈ ಥರದ್ದು ರಾಮ ಲಕ್ಷ್ಮಣ ಆಗಲಿ, ರಾಮ ಆಂಜನೇಯ ಆಗಲಿ, ನಟರಾಜ ಆಗಲಿ, ಈ ಥರ ದಶಾವತಾರಗಳು, ಈ ಥರ ಸುಮಾರು ಪೇಂಟಿಂಗ್ಗಳು ನಾವು ಮಾಡಿದ್ದೀವಿ. ಓಕೆ. ಇದೇ ಮೊದಲನೇ ಬಾರಿಗೆ ಕುರುಗೋಡಲ್ಲಿ ಉತ್ಸವ, ಈ ಥರ ಒಂದು ಕುರುಗೋಡು ಉತ್ಸವ ಅಂತ ಮಾಡಿರೋದು ನಮಗೆಲ್ಲ ಒಳ್ಳೆಯ ಸಂತೋಷದ ವಿಷಯ. ಆಮೇಲೆ ಇದೇ ರೀತಿ ಪ್ರತಿ ವರ್ಷ ಉತ್ಸವ ಮಾಡ್ಕೊತ ಬಂದು ನಮಗೂ ಈ ಥರದ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕು, ನಮ್ಮ ಕಲೆ ಕೂಡ ಈ ಥರ ಜನಗಳು ಬಂದು ನೋಡ್ತಾ ಇದ್ದಾರೆ. ನಮಗೂ ನಮ್ಮ ಕಲೆಗಳ ಬಗ್ಗೆ ಅವ್ರಿಗೂ ಗೊತ್ತಾಗೋದು. ಈ ಥರದ ಕಲೆಗಳು ಜನಗಳು ನೋಡಿ ನಮಗೂ ಆಶೀರ್ವಾದ ಮಾಡಿದಷ್ಟು ನಮಗೂ ಕೂಡ ಒಂದು ಬೆಳವಣಿಗೆಗೆ ನಮಗೂ ಅನುಕೂಲ ಆಗುತ್ತೆ. ಈ ರೀತಿಯ ಅವಕಾಶ ಮಾಡಿಕೊಟ್ಟಿರುವಂಥ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ನಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋಕೆ ಆಸೆಪಡ್ತೀವಿ. ಬಹಳ ತೊಂದರೆ ಆಗ್ತಿದೆ ನನಗೆ. ಟಿಕೆಟ್ ಬುಕ್ ಮಾಡಿದ್ರು ಕೂಡ ಏನು ಸಿಗಲ್ಲ. ಹಾಕಿ ಗಣೇಶ್ ಹಾಕ್ಬಿಡಪ್ಪ, ನಮ್ಗೆ ತೆಗಿಬೇಡ. ಸರ್, ನಮ್ಮ ಹೆಸರು ಮಂಜುನಾಥ್ ಶೆಟ್ರ್ ಅಂತ, ಕುರುಗೋಡು. ಹೇಗಿದೆ ನಮ್ಮ ಕುರುಗೋಡು ಉತ್ಸವ? ಕುರುಗೋಡು ಉತ್ಸವ, ಈ ಕುರುಗೋಡು ಹಬ್ಬದ ಒಂದು ಐತಿಹಾಸಿಕವಾದಂಥ ಸ್ಥಳ. ಈ ಐತಿಹಾಸಿಕವಾದಂಥ ಸ್ಥಳನ ನಮ್ಮ ಸ್ಥಳೀಯ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಭಾಳ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಬಟ್ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ 40 ವಿಲೇಜ್ ಜನರಿಗೆ ಸುತ್ತ ಭಾಳ ಈ ಕುರುಗೋಡು ಉತ್ಸವವಾಗಿ ಕಂಡು ಬಂದಿದೆ. ಭಾಳ ಹೆಮ್ಮೆ ಪಡೋಂಥ ವಿಚಾರವಾಗಿ ನಾವು ಭಾಳ ಸಂತೋಷ ಪಡ್ತದೆ. ಈ ವಿಚಾರದವಾಗಿ ಶಾಸಕರು ಈ ರೀತಿ ಹೋರಾಟ ಮಾಡಿ ಈ ಕುರುಗೋಡು ಉತ್ಸವನ ಆಚರಣೆ ಮಾಡಲಿಕ್ಕೆ ಅವ್ರು ಭಾಳ ಶ್ರಮ ವಹಿಸ್ಯಾರ. ಅವರು ಭಾರಿ ತಲೆ ಕೆಡಿಸ್ಕೊಂಡು ಈ ವಿಚಾರದಾಗ ಎಲ್ಲ ಪ್ರತಿಯೊಂದು ಪ್ರೋಗ್ರಾಮ್ನ ಚಾಟ್ ಮಾಡೋದ್ರ ಸುತ್ತ ಐತಿಹಾಸಿಕವಾಗಿ ಇದು ಮಾಡಿದ್ದಾರೆ. ಉತ್ಸವಕ್ಕೆ ಹೆಮ್ಮೆ ಪಡ್ತದೆ. ಈ ಉತ್ಸವದ ವಿಚಾರಕ್ಕೆ ವಿಶೇಷವಾಗಿ ಹೆಲಿಕಾಪ್ಟರ್ನ ಈ ಕುರುಗೋಡಿನ ಐತಿಹಾಸಿಕವಾದ ಸ್ಥಳವನ್ನು ಸ್ಥಳೀಯರು ಒಂದೇ ಬೇರೆ ಇಡೀ ಕುರುಗೋಡನ್ನ ನಾವು ಎಷ್ಟೋ ಬೆಟ್ಟ ಗುಡ್ಡಗಳಿದಾವೆ, ಪ್ರತಿಯೊಂದು ಗುಡ್ಡನ ಏರಿ ಬರಬೇಕಾದಂಥ ಪರಿಸ್ಥಿತಿ ಇರ್ತಿತ್ತೋ ಅಂಥದ್ದು ಒಂದು ಇವತ್ತಿನ ಪೀಳಿಗೆಗೆ ಏಕಾಏಕಿಯಾಗಿ ಒಂದೇ ರೌಂಡ್ನಲ್ಲಿ ಇಡೀ ಕುರುಗೋಡು ಬೆಟ್ಟ ಗುಡ್ಡಗಳನ್ನು ನೋಡುವಂಥ ಭಾಗ್ಯ ಕಲ್ಪಿಸ್ಕೊಟ್ಟಾರ. ಶಾಸಕರಿಗೆ ತುಂಬ ಧನ್ಯವಾದಗಳು.